ಫ್ರೆಂಡ್ಸ್ 2025 ಮತ್ತು 26ನೇ ಸಾಲಿನ SSLC ವಿದ್ಯಾರ್ಥಿಗಳು ಬಹಳಷ್ಟು ಅದೃಷ್ಟವಂತರು ಅಂತ ಹೇಳ್ತಾನೆ ಬರ್ತಿದ್ದೀನಿ. ಓಕೆ. ಸೊ ಅದಕ್ಕೆ ತಕ್ಕಂತೆ ನಾನು ಪ್ರೂವ್ ಕೂಡ ಮಾಡ್ತಾ ಹೋಗ್ತಾ ಇದ್ದೀನಿ. ಇವಾಗ ಮತ್ತೊಂದು ಏನಂತಂದ್ರೆ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿದವರು ಅಥವಾ SSLC ಬೋರ್ಡ್ದವ್ರು ಅನ್ಕೊಡ್ರಿ. ಓಕೆ. ಅವರು 2025 ಮತ್ತು 26ನೇ ಸಾಲಿನ SSLC ರಿಸಲ್ಟ್ ಉತ್ತಮ ತರಬೇಕಂತ ಹೇಳಿ ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಇದೊಂದು ಮತ್ತೆ ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ. ನಮ್ದು ಇಟ್ಕೊಂಡು 2019 20ವರೆಗೂ ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ನೇ ಇತ್ತು. ನಮ್ದಲ್ಲಿ ಇಟ್ಕೊಂಡಿದ್ದಾರೆ 2019 20 ಪ್ರತಿ ವರ್ಷ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಅದಾದ ನಂತರ 2021ರಲ್ಲಿ ಹೊಸ ಬ್ಲೂ ಪ್ರಿಂಟ್ ಜಾರಿ ತರ್ತಾರೆ. ಅದು ಥೀಮ್ ಬೇಸ್ಡ್ ಅಂತ ಅಥವಾ ಕಂಟೆಂಟ್ ಬೇಸ್ಡ್ ಬ್ಲೂ ಪ್ರಿಂಟ್ ತರ್ತಾರೆ. ಅದಕ್ಕಿಂತ ಮುಂಚೆ ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ ಇತ್ತು. ಈಗ ಹೊಳ್ಳಿ 2025 ಮತ್ತು 26ಗೆ ಅದು ರಿಪೀಟ್ ಆಗ್ತಾ ಇದೆ. ಮತ್ತೆ ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ ತರ್ತಾ ಇದ್ದಾರೆ. ಅಂದ್ರೆ ಥೀಮ್ ಬೇಸ್ಡ್ ಮತ್ತು ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ ಏನಂತ ಡಿಫ್ರೆನ್ಸ್ ಅಂತಂದ್ರೆ ಯಾವ ಲೆಸನ್ ಅಂದ್ರೆ ಯಾವ ಕ್ವಶನ್ಸ್ ಬರ್ತದೆ ಅನ್ನೋದು ಫಿಕ್ಸ್ ಆಗಿಬಿಡ್ತದೆ. ಅದೇ ರೀತಿ ಮತ್ತೆ ಆಗ್ತಾ ಇದೆ ಇವಾಗ. ಆದ್ರೆ ಥೀಮ್ ಬೇಸ್ಡ್ ಅಥವಾ ಕಂಟೆಂಟ್ ಬೇಸ್ಡ್ ಅಲ್ಲಿ ಆ ರೀತಿ ಇರಲಿಲ್ಲ. ಸೊ ಯಾವುದೇ ಲೆಸನ್ ದಲ್ಲಿ ಬರ್ಬೋದಾಗಿತ್ತು. ಬಟ್ ಇದನ್ನ ಮತ್ತೆ ಜಾರಿ ತರ್ತಾ ಇದ್ದಾರೆ ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್. ಸ್ವತಃ ಅವರೇ ಹೇಳ್ತಿದ್ದಾರೆ ಈ ಸಲ. ಓಪನ್ ಹೇಳ್ತಿದ್ದಾರೆ. ಜೊತೆಗೆ ಬ್ಲೂ ಪ್ರಿಂಟ್ ಕೂಡ ಬಿಟ್ಟಿದ್ದಾರೆ. ಓಕೆ. ಅದಕ್ಕೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ನೆನಪಲ್ಲಿ ಇಟ್ಕೊಡ್ರಿ ಒಳ್ಳೆ ರಿಸಲ್ಟ್ ಮಾಡ್ಕೋಬಹುದು. 80ಕ್ಕೆ 80 ಅಂದ್ರೆ ಬಹಳಷ್ಟು ಈಸಿ ನಮ್ಮ ಇಂಗ್ಲಿಷ್ ಅಲ್ಲಿ. ಅದಕ್ಕಾಗಿ ಕಂಟಿನ್ಯೂಸ್ ವಿಡಿಯೋ ನೋಡ್ತಾ ಇರಿ. ನಾನು ಕೂಡ ಮಾಡ್ತೀನಿ. ಓಕೆ. ಸೊ ಇದನ್ನ ನೋಡ್ರಿ. ಆಮೇಲೆ ಇದನ್ನ ಕ್ರಾಸ್ ವೆರಿಫಿಕೇಶನ್ ಕೂಡ ಮಾಡೋಣ. ಬ್ಲೂ ಮಾಡಲ್ ಕ್ವಶನ್ ಕೂಡ ಚೆಕ್ ಮಾಡೋಣ ಅಲ್ಲ ಬಂದಿದೆ ಇಲ್ಲ ಅಂತೇಳಿ. ಓಕೆ. ಓಕೆ. ಎಸ್ ಮಾಡಿ ಸ್ಟೂಡೆಂಟ್ಸ್ ಇಲ್ಲಿದೆ ನೋಡ್ರಿ ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅವರೇ ಕ್ಲಿಯರ್ ಕಟ್ ಆಗಿ ಕೊಟ್ಟಿರೋದಂಥದ್ದು. ಯಾರು ನಾವು ಮಾಡಿದಲ್ಲ, ಯಾವುದೇ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದಲ್ಲ, ಸ್ವತಃ ನಮ್ಮ SSLC ಬೋರ್ಡ್ ದವರೇ ಮಾಡಿಬಿಟ್ಟಂತ ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಲಿಸ್ಟ್. ಓಕೆ. ಸೊ ಇಲ್ಲಿ ನೋಡ್ರಿ ಸೆಕೆಂಡ್ ಲ್ಯಾಂಗ್ವೇಜ್ 2025 26ನೇ ಸಾಲಿದ್ದು ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ನಾವು ಡಿಸ್ಕಷನ್ ಮಾಡೋಣ. ಅದನ್ನ ಕ್ರಾಸ್ ವೆರಿಫಿಕೇಶನ್ ಕೂಡ ಮಾಡೋಣ. ಇದ್ರ ತಕ್ಕಂತೆ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅನ್ನೋದು ಕೂಡ ಹೇಳ್ತೀನಿ. ಓಕೆ. ಎಕ್ಸಾಂಪಲ್ ಇಲ್ಲಿ ನೋಡಿ ಫಸ್ಟ್ ಲೆಸನ್ ಇದೆ. ಹೀರೋಸ್ ಅಂತ 3 ಮಾರ್ಕ್ಸ್ ಕ್ವಶನ್ ಬರ್ತರಿ. 5 to 6 ಸೆಂಟೆನ್ಸ್ ಕ್ವಶನ್ಸ್ ಫಿಕ್ಸ್ ಬರುತ್ತ್ರಿ. ಅದ್ ಬಿಟ್ಟು ಮತ್ತೇನ್ ಬರುತ್ತೇನ್ ಸರ್? ಡೆಫಿನೆಟ್ಲಿ ಬರಲ್ಲ. ನಿಮ್ದಲ್ಲಿ ಇಟ್ಕೊಂಡು ಅವರೇ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಅವ್ರು ಸ್ವತಃ ಹೇಳ್ತಿದ್ದಾರೆ ಬ್ಲೂ ಪ್ರಿಂಟ್ ಯಾವ್ದು ಮಿಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಈ ಸಲ. ಅದಕ್ಕಾಗಿ ಹೀರೋದಿಂದ 5 to 6 ಸೆಂಟೆನ್ಸ್ ಕ್ವಶನ್ಸ್ ನೀವು ನೋಡ್ಬೇಕಾಗತ್ತೆ. ಇನ್ನು ದೇರ್ ಇಸ್ ಅ ಗರ್ಲ್ ಬೈ ಟ್ರ್ಯಾಕ್ಸ್ ಅಂದ್ರೆ 3 ಮಾರ್ಕ್ಸ್ ಕ್ವಶನ್ ಎಕ್ಸ್ಟ್ರಾಕ್ಟ್ ಬರುತ್ತೆ. ಇನ್ನು ಜನರಲ್ ಮ್ಯಾನ್ ಆಫ್ ಫ್ರೀ ಅಂಡ್ ಮಾಡೋದ್ರಿಂದ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. 2 3 ಸೆಂಟೆನ್ಸ್ ಕ್ವಶನ್ಸ್. ಡಾಕ್ಟರ್ BR ಅಂಬೇಡ್ಕರ್ ಲೆಸನ್ 2 3 ಸೆಂಟೆನ್ಸ್ ಕ್ವಶನ್ಸ್ ಬರುತ್ತೆ. 2 ಮಾರ್ಕ್ಸ್ ಇದು. ಕಾನ್ಸೆಪ್ಟ್ ದಿಂತ್ರನು 2 3 ಸೆಂಟೆನ್ಸ್ ಕ್ವಶನ್ ಬರುತ್ತೆ 2 ಮಾರ್ಕ್ಸ್ಗೆ. ಓಕೆ. ಆಮೇಲೆ ಏನು ದ ಡಿಸ್ಕವರ್ ದಿಂತ್ರ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಕೇಳ್ಬೇಕಾಗತ್ತ. ಕಲರ್ಸ್ ಆಫ್ ಸೈಲೆನ್ಸ್ ಇಂದ್ರೂ ಎಕ್ಸ್ಟ್ರಾಕ್ಟ್ ಕೇಳ್ಬೇಕಾಗತ್ತೆ. ನೆನಪಲ್ಲಿ ಇಟ್ಕೊಳ್ರಿ 3 ಎಕ್ಸ್ಟ್ರಾಕ್ಟ್ ಅಂತೂ ಪ್ಲೋ ಸೆಕ್ಷನ್ ದಿಂದ ಗದ್ಯ ಭಾಗದಿಂದ ಕೇಳಬೇಕಾಗತ್ತ. ಅದು ದೇಸಿಕಲ್ ವಿತ್ ಟ್ಯಾಕ್ಸ್. ಆಮೇಲೆ ದ ಡಿಸ್ಕವರಿ ಅಂಡ್ ಕಲರ್ಸ್ ಆಫ್ ಸೈಲೆನ್ಸ್ ಮಾಡಿ ಸ್ಟೂಡೆಂಟ್ಸ್. ನಾ ಇವು ಏನ್ ಹೇಳ್ತಾ ಇದ್ದೀನಲ್ಲ ಇವು ಕ್ವಶನ್ಸ್ ಗಳನ್ನ 100% ಮಾಡಿ ಮುಗಿಸ್ರಿ. ಸರ್ ಯಾವ ಮಾಡ್ಬೇಕು ಸರ್? ಅದಕ್ಕೆ ನೀವೇ ಒಂದು ವಿಡಿಯೋ ಮಾಡ್ರಿ ಅಂತಂದ್ರೆ ನಾನು ಏನ್ ಮಾಡ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ ಹೀರೋದಿಂದ ಸಂಬಂಧಪಟ್ಟಂತೆ ಎಲ್ಲ 5 to 6 ಸೆಂಟೆನ್ಸ್ ಕ್ವಶನ್ಸ್ ಎಷ್ಟು ಅದ ನೋಡ್ರಿ ಎಲ್ಲಾನು ಒಂದ್ ಕಡೆ ಮಾಡ್ತೀನಿ. ಆಮೇಲೆ ದೇಶಗಳ ಟ್ಯಾಕ್ಸ್ ನಿಂತ್ರನ ಎಲ್ಲ ಎಕ್ಸ್ಟ್ರಾಕ್ಷನ್ ಒಂದ್ ಕಡೆ ಮಾಡ್ತೀನಿ. ಇನ್ನು ಜನರಲ್ ಮ್ಯಾನ್ ಆಫ್ ರಿಯಲ್ ಮಾಡೋದು 2 3 ಸೆಂಟೆನ್ಸ್ ಕ್ವಶನ್ಸ್ ಗಳನ್ನ ಕಲೆಕ್ಟ್ ಮಾಡ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ದ ಕನ್ಸರ್ಟ್ ಎಲ್ಲ 2 ಮಾರ್ಕ್ಸ್ ಈ ರೀತಿ ಮಾಡಿ ಒಂದು ವಿಡಿಯೋ ಮಾಡೋಣ. ಅದನ್ನ ಡಿಸ್ಕಷನ್ ಮಾಡೋಣ. ಆಮೇಲೆ ಪ್ರತಿ ದಿನ ಡಿಸ್ಕಷನ್ ಹಾಕೋಣ. ಓಕೆ. ಸೊ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಡಿಸ್ಕಷನ್ ಮಾಡೋಣ. ದ ಡಿಸ್ಕೋರ್ಸ್ ಅಂತ ಆಯ್ತಾ. ಸೈನ್ಸ್ ಅಂಡ್ ಹೋಮ್ವರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ ರೀ ಆಫ್ ಕೋರ್ಸ್. ಓಕೆ. ಹಾಗಾದ್ರೆ ಇವು 2 ಮಾರ್ಕ್ಸ್ 4 ಕ್ವಶನ್ಸ್ ಬರ್ಬೇಕಾಯ್ತು. ಇಲ್ಲೇ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ. ಮುಗೀತು. ಹಾಗಾದ್ರೆ ಕ್ಲಿಯರ್ ಆಯ್ತಾ? 2 ಮಾರ್ಕ್ಸ್ 4 ಕ್ವಶನ್ಸ್ ಆದವು. ಆಮೇಲೆ 3 ಮಾರ್ಕ್ಸ್ ಟೋಟಲ್ 4 ಆದವು. ಒಂದು ಎಕ್ಸ್ಟ್ರಾಕ್ಟ್ ಹಿಡ್ಕೊಂಡು ರೈಟ್ ಸರ್. ಇದು ಏನಾದ್ರು ಚೇಂಜ್ ಆಗುತ್ತೆ ನೋಡೋಣ. ಈ ಸರ್ ನಾನು ಮಾಡಲ್ ಕ್ವಶನ್ ತೋರಿಸ್ತೀನಿ. ಇನ್ನು ಗ್ರ್ಯಾಂಡ್ ಮಾರ್ಕ್ ಅಫ್ಕೋರ್ಸ್ ರೀ ಸಬ್ರಿನೇ ಕೇಳ್ಬೇಕಾಗತ್ತ. ಫಿಕ್ಸ್ ಹೇಳ್ತಾ ಇದಾರೆ ಇದನ್ನಂತೂ ಸಬ್ರಿನೇ ಮಾಡ್ರಿ. ಅಂಡ್ ಕ್ವಾಲಿಟಿ ಆಫ್ ಮರ್ಸಿ ಇದಂತರ ಪೋಯಮ್ ಮೆಮೊರೈಸೇಷನ್ ಕೇಳ್ತಾರ. ಅದೊಂದು ಫಿಕ್ಸ್ 4 ಮಾರ್ಕ್ಸ್ಗೆ ಆ ಪೋಯಮ್ ಬ್ಯಾಟ್ ಮಾಡ್ರಿ. ಆಮೇಲೆ ಆಮ್ ದ ಲ್ಯಾಂಡ್ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಿದ್ದಾರೆ. ನಮಗೆ ಕನ್ಫ್ಯೂಷನ್ ಆಗ್ತೈತಿ ಏನೋ ಸಮ್ರಿ ಕೇಳ್ತಾರೆ ಸಮ್ ಟೈಮ್ಸ್ ಅಂತ ಹೇಳಿ. ಸೊ ಇಲ್ರಿ ಆ ರೀತಿ ಏನು ಕೇಳಿಲ್ಲ. ಆಮೇಲೆ ಇಲ್ಲಿ ಏನ್ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ನೋಡ್ರಿ ಇವು ಆಪ್ಷನಲ್ ಆಗಿ ಕೊಡ್ತಾರೆ. ಓಕೆ. ದೇ ವಿಲ್ ಗಿವ್ ಆಪ್ಷನಲ್ಸ್. ಅಂದ್ರೆ ದ ಸಾಂಗ್ ಆಫ್ ಇಂಡಿಯಾದಿಂದ ಸಮ್ರಿನೇ ಕೇಳ್ತಾರೆ. ಅದನ್ನ ಬ್ಯಾಟ್ ಮಾಡಿ ನಿಮ್ಗೆ ಏನಾದ್ರು ಗ್ರ್ಯಾಂಡ್ ಮಾರ್ಕ್ ಕ್ಲಮ್ಸಟ್ರಿ ಡಿಫಿಕಲ್ಟ್ ಆಗ್ತಿತ್ತು ಅಂದ್ರೆ. ಆಮೇಲೆ ಜಾಸ್ ಪಾಯಿಂಟ್ 3 ಮಾರ್ಕ್ಸ್ 5 to 6 ಸೆಂಟೆನ್ಸ್ ಕೇಳ್ತಾರೆ. ಓಕೆ. 5 to 6 ಸೆಂಟೆನ್ಸಸ್ ಕೇಳ್ತಾರೆ. ಆಮೇಲೆ ಬ್ಯಾಲೆಟ್ ಆಫ್ ದ ಡೆಮೋನ್ಸ್ಟ್ರೇಷನ್ ಅಂದ್ರೆ ಆಪ್ಷನಲ್ ಆಗಿ ಸಮ್ರಿ ಕೇಳ್ತಾರೆ. ದ ಬ್ಲೈಂಡ್ ಬಾಯ್ಸ್ ಅಂತ ಪೋಯಮ್ ಮೆಮೊರೈಸೇಷನ್ ಕೇಳ್ತಾರೆ. ಇದು ಸಮ್ರಿ ಇದು ಸಮ್ರಿ ಇದು ಮೆಮೊರೈಸೇಷನ್. ಇದು ಮೆಮೊರೈಸೇಷನ್ ಪೋಯಮ್ ನ. ಓಕೆ. ಎರಡರಲ್ಲಿ ಯಾವ್ದು ಬೇಕಾ ಬರೀರಿ. ಇನ್ನು ಆಫ್ಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. 5 to 6 ಸೆಂಟೆನ್ಸ್ ಕ್ವಶನ್ಸ್ ಅಲ್ಲ ಎಕ್ಸ್ಟ್ರಾಕ್ಟ್ ನ ಕೇಳ್ಬೇಕಾಗುತ್ತೆ ಇಲ್ಲಿ. ಸೊ ಟೋಟಲ್ 3 ಮಾರ್ಕ್ಸ್ 2 ಬರ್ತಾವೆ. ಒಂದು 5 to 6 ಸೆಂಟೆನ್ಸ್ ಕ್ವಶನ್ಸ್
ಇನ್ನೊಂದು ಎಕ್ಸ್ಟ್ರಾಕ್ಟ್ ಕೇಳ್ಬೇಕಾಯ್ತಾ 2 ಮಾರ್ಕ್ಸ್ ಒಂದೇ ಒಂದು ಕ್ವಶನ್ ಬರ್ತಾ, ಅದು ಐ ಆಮ್ ದ ಲ್ಯಾಂಡ್ ಇಂದ್ರ. ಮುಗೀತಾ? ಸೊ ಇಷ್ಟ ಆದ್ರೆ ಮುಗೀತು. ಆಕ್ಚುಲಿ 4 ಮಾರ್ಕ್ಸ್ ಕ್ವಶನ್ಸ್ ಎರಡೇ ಬರ್ತಾವ. ಅದೆಲ್ಲ ಆಪ್ಷನ್ಸ್ ಅದಾವ. ಒಂದು ಸಮ್ಮರಿ ಕೇಳ್ತಾರೆ, ಒಂದು ಪೋಯಮ್ ಮೆಮೊರೈಸೇಷನ್ಸ್ ಕೇಳ್ತಾರೆ. ಏನ್ ಆಫ್ ಕೋರ್ಸ್ ರೀ ಸಪ್ಲಿಮೆಂಟ್ ರೀಡಿಂಗ್ ನಿಂತ್ರ ನಾರಾಯಣಪುರ ಇನ್ಸಿಡೆಂಟ್ ಒಂದು ಕ್ವಶನ್ ಕೇಳ್ತಾರೆ. ಓಕೆ. ಆಮೇಲೆ ಆನ್ ಟಾಪ್ ಆಫ್ ದಿ ವರ್ಡ್ ನಿಂತ್ರ ಆಪ್ಷನಲ್ ಆಗಿ ಇದು ಅಥವಾ ಇದು ಎರಡರಲ್ಲಿ ಒಂದನ್ನು ಬರೀರಿ. ಆಮೇಲೆ ಗ್ರೇಟ್ ಮ್ಯಾಟರ್ ಯಾವ ಚಾಯ್ಸ್ ಅಂದ್ರೆ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವು. ಇದು ಅಥವಾ ಇದು ಎರಡರಲ್ಲಿ ಒಂದನ್ನ ಬರಿಬೇಕಾಗತ್ತೆ. ಆಪ್ಷನ್ಸ್ ಆಗಿ ಕೇಳ್ತಾನೆ. ಓಕೆ. ಆಮೇಲೆ ಗ್ರಾಮರ್ ಬರಿ. ಗ್ರಾಮರ್ ಅಂಡ್ ಕಂಪೋಸಿಷನ್ಸ್ ಅಲ್ಲಿ ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿ 16 ಮಾರ್ಕ್ಸ್ ಇರ್ತಾವ ಟೋಟಲ್. ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿ ಎಲ್ಲ ಕಂಪೋಸಿಷನ್ ಆಗಿರ್ಬೋದು. 16 ಕ್ವಶನ್ ಮಾರ್ಕ್ಸ್ ಕ್ವಶನ್ ಬರ್ತವೆ. ಇನ್ನು ಕಂಪೋಸಿಷನ್ ಕಾಂಪ್ರಿಹೆನ್ಷನ್ ಅಲ್ಲಿ ಎಡಿಟಿಂಗ್ ದಲ್ಲಿ 1 ಮಾರ್ಕ್ಸ್ ಬರುತ್ತೆ. 1+1 ಎಡಿಟಿಂಗ್ ದಲ್ಲಿ 2 ಮಾರ್ಕ್ಸ್ 1 ಕ್ವಶನ್, ಸಾರಿ 2 ಮಾರ್ಕ್ಸ್ 1 ಕ್ವಶನ್ ಬರ್ತವೆ. ಇವೆಲ್ಲ 60 ಮಾರ್ಕ್ಸ್ ಒಂದೊಂದು ಮಾರ್ಕ್ಸ್ ಬರ್ತಾವೆ. ಫಸ್ಟಿಗೆ ಬರ್ತಾವಲ್ಲ ಅಪ್ ಟು 16. ಓಕೆ. 16 ಕ್ವಶನ್ಸ್ ಇವಾಗ ಗ್ರಾಮರ್ ಕ್ವಶನ್ಸ್ ಇರ್ತಾವೆ. ಕ್ವಶನ್ ಟ್ಯಾಗ್ ಗೊತ್ತಿದೆ ನಿಮಗೆ. ಇನ್ನು ಎಡಿಟಿಂಗ್ ದಲ್ಲಿ 2 ಮಾರ್ಕ್ಸ್ ಕ್ವಶನ್ ಒಂದು ಬರುತ್ತೆ. ಪ್ರೊಫೈಲ್ ರೈಟಿಂಗ್ 3 ಮಾರ್ಕ್ಸ್ 1 ಕ್ವಶನ್. ಪಿಕ್ಚರ್ ರೈಟಿಂಗ್ 3 ಮಾರ್ಕ್ಸ್ 1 ಕ್ವಶನ್. ಸ್ಟೋರ್ ರೈಟಿಂಗ್ 3 ಮಾರ್ಕ್ಸ್ 1 ಕ್ವಶನ್. ಇನ್ನು ಎಸ್ಸೆ ರೈಟಿಂಗ್ 4 ಮಾರ್ಕ್ಸ್ 1 ಕ್ವಶನ್ ಇರ್ತದೆ. ಲೆಟರ್ ರೈಟಿಂಗ್ ಒಂದೇ ಒಂದು 5 ಮಾರ್ಕ್ಸ್ ಲೆಟರ್ ರೈಟಿಂಗ್ ಇರುತ್ತೆ. ಇನ್ನು ಪ್ಯಾಸೇಜ್ ರೀಡಿಂಗ್ ಅಥವಾ 2 ಮಾರ್ಕ್ಸ್ 2 ಇರ್ತಾವೆ. 4 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಮುಗಿದು ಇದು 40 ಮಾರ್ಕ್ಸ್. ಸೊ ಟೋಟಲ್ 80 ಮಾರ್ಕ್ಸ್. ಓಕೆ. ಇನ್ 2 ಮಾರ್ಕ್ಸ್ 2 ಅಡಿಷನಲ್ ಕ್ವಶನ್ಸ್ ಗಿವನ್ ಇನ್ ಇಂಟರ್ನಲ್ ಚಾಯ್ಸ್ ಅಂತ ಹೇಳ್ತಿದ್ದಾರೆ, ಅದು ಸಪ್ಲಿಮೆಂಟರಿ ರೀಡರ್ದಲ್ಲಿ. ಇನ್ನು 4 ಮಾರ್ಕ್ಸ್ 5 ಅಡಿಷನಲ್ ಕ್ವಶನ್ಸ್ ಗಿವನ್ ಇಂಟರ್ನಲ್ ಚಾಯ್ಸ್ ಸಮ್ಮರಿ ಆಗಿರ್ಬೋದು, ಅಲ್ಲಿ ಕೊಟ್ಟಿರ್ತಾರೆ. ಆಮೇಲೆ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ 2 ಅಡಿಷನಲ್ ಕ್ವಶನ್ಸ್ ಅಥವಾ ಪರ್ಸನಲ್ ಲೆಟರ್ ಅಥವಾ ಆಫೀಸಿಯಲ್ ಲೆಟರ್ ಕೇಳ್ತಾರೆ. ಸೊ ಇದನ್ನ ಇಂಡಿಕೇಟ್ಸ್, ಈ ಸ್ಟಾರ್ ಒಂದು ಇಂಡಿಕೇಟ್ಸ್ 1 ಚಾಯ್ಸ್ ಕ್ವಶನ್ ಅಂತ ನೀವು ಬರಿಬೇಕಾಗತ್ತೆ. ಸರ್ ಇಷ್ಟೆಲ್ಲ ಹೇಳ್ತಾರೆ, ಅದೇ ರೀತಿ ಅದಾವಿಲ್ಲ ನೋಡೋಣ. ಎಕ್ಸಾಂಪಲ್ ಹೀರೋದಿಂದ ತಗೋಣ. ಫಸ್ಟ್ ಹೀರೋ ಕ್ವಶನ್ ನೋಡೋಣ. ಅವ್ರು ಹೇಳ್ತಿದ್ದಾರೆ, ಏನಂತ ಹೇಳ್ತಿದ್ದಾರೆ, ಆ 3 ಮಾರ್ಕ್ಸ್. ಓಕೆ. 3 ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರಂತ. ಎಲ್ಲಿದೆ ಅದು? ಹಾ, ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳ್ತೇವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ಫಸ್ಟ್ ಮಾಡಲ್ ಕ್ವಶನ್ ನೋಡ್ರಿ. ಆ ಹೀರೋ ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೇಳಿದ್ದಾರೆ. ರೈಟರ್ ಯುವರ್ ವರ್ಡ್ ಸ್ವಾಮಿ ಬಿಕಮ್ ಓವರ್ ನೈಟ್, ಅದು ಫಸ್ಟ್ ಕ್ವಶನ್ ಆಯ್ತು. ಇನ್ನ ಸೆಕೆಂಡ್ ಮಾಡಲ್ ಕ್ವಶನ್ ಬಂದು ಡಿಸ್ಕ್ರೈಬ್ ಸ್ವಾಮಿ ಡೆತ್ಫುಲ್ ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ಥರ್ಡ್ ದಲ್ಲಿ ಮತ್ತೆ ವಾಟ್ ಡೆಸ್ಪರೇಟ್ ಸ್ವಾಮಿ ಮೇಕ್, ಇದು ಆಯ್ತು. ಅಂಡ್ ಫೋರ್ತ್ ದಲ್ಲಿನೂ ಕೂಡ ಕೇಳಿದಾರೆ, ನ್ಯೂಸ್ ರಿಪೋರ್ಟ್ ಅಬೌಟ್ ಬಾಯ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಸ್ವಾಮೀಸ್ ಲೈಫ್ ಅಂತ ಕೇಳಿದ್ದಾರೆ. ಪಕ್ಕ ಗ್ಯಾರಂಟಿನಾ? ಇದು ಮುಗಿತಾ? ಇನ್ನು ನೆಕ್ಸ್ಟ್ ನೋಡ್ರಿ. ಇನ್ನು ದೇಸ್ ಗಲ್ಬದ ಟ್ಯಾಕ್ಸ್ ಅಂತ ಎಕ್ಸ್ಟ್ರಾಕ್ಟ್ ಅಂತ ಅಂದಿದ್ದೀನಿ. ಎಕ್ಸ್ಟ್ರಾಕ್ಟ್ ನೋಡೋಣ. ಇಲ್ಲಿ ಐ ಥಿಂಕ್ ಇಟ್ಸ್ ಅಸ್ಟಾನಿಶಿಂಗ್ ಎಕ್ಸ್ಟ್ರಾಕ್ಟ್ ಆಯ್ತು. ಆಮೇಲೆ ನೆಕ್ಸ್ಟ್ ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹಾಸ್ಪಿಟಲ್ ಆಗಿರ್ಬೋದು. ಆಮೇಲೆ ದೇಸ್ ಅ ಕ್ಲೋಸ್ ಪ್ಲೇಸ್ ಐ ನೋ ಆಫ್ ಆಗಿರ್ಬೋದು. ಆಮೇಲೆ ಹೂಮ್ ಕ್ಯಾನ್ ಐ ಕಾಲ್ ಅಂತ ಆಗಿರ್ಬೋದು. ಇವೆಲ್ಲವೂ ಎಕ್ಸ್ಟ್ರಾಕ್ಟ್ ನ ಕೇಳಿದ್ದಾರೆ. ಇನ್ನ ಜೆಂಟಲ್ಮೆನ್ ಆಫ್ ರಿಯಲ್ ಮಾಡಿದ್ರು 2 ಮಾರ್ಕ್ಸ್ ಕ್ವಶನ್ಸ್ ಅಂತಂದಿದ್ದಾರೆ. 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಬರ್ತಾವ. ಜೆಂಟಲ್ಮೆನ್ ಆಫ್ ರಿಯಲ್ ಡಾನ್ ಎನ್ಸಿಲ್ಮೋ ಬಂದಿದೆ. ಆಮೇಲೆ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಹಿಯರ್ ವಾಟ್ ಮೇಡ್ ಅಮೆರಿಕನ್ಸ್ ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ಹಿಯರ್ ವಾಟ್ ಮೇಕ್ಸ್ ಯು ಥಿಂಕ್ ಡಾನ್ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ವೈ ಡಿಡ್ ದ ಓಲ್ಡ್ ಮ್ಯಾನ್ ರಿಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಆಗಿರ್ಬೋದು. ಎಲ್ಲವೂ ಪಕ್ಕ ಗ್ಯಾರಂಟಿ ಅದೇ ರೀತಿ ಬಂದಿದೆ ರೀ. ಸೊ ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಬೋದು, ನೋಡ್ಕೋಬಹುದು, ಬರಿಬಹುದು. ಓಕೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನೀವು ಕೂಡ ಚೆಕ್ ಮಾಡೋಣ. ಇದನ್ನ ನಾನು ಏನ್ ಮಾಡ್ತೀನಿ ಹೇಳ, ಔಟ್ ಆಫ್ 80ಗೆ 80 ಅಂತ ಒಂದು ಟಾರ್ಗೆಟ್ ಮಾಡ್ಕೋಣ. ಇನ್ನೊಂದು ಪಾಸಿಂಗ್ ಪ್ಯಾಕೇಜ್. ಯಾರು ವೀಕ್ ಇರ್ತಾರೆ ಅವ್ರಿಗೆ ಪಾಸಿಂಗ್ ಪ್ಯಾಕೇಜ್ ವ್ಯವಸ್ಥೆ ಮಾಡೋಣ. ಮಿನಿಮಮ್ 40 ಮಾರ್ಕ್ಸ್ ಅಂತೂ ಪಕ್ಕ ಗ್ಯಾರಂಟಿ ತಗೋತಾರೆ. 40 ಅಲ್ಲ, ಮಿನಿಮಮ್ 50 ಅಂತೂ ಪಕ್ಕ ಗ್ಯಾರಂಟಿ. ಅಂಥವ್ರು ಇದ್ರೆ ಅಂದ್ರೆ 50 ಮಾರ್ಕ್ಸ್ ತಗೊಂಡೇ ತಗೋತಾರೆ. ಸೊ ಅದೊಂದು ಟಾರ್ಗೆಟ್ ಮಾಡ್ಕೊಂಡು ಇನ್ನೊಂದು 80 ಟಾರ್ಗೆಟ್ ಮಾಡ್ಕೊಂಡು ಒಂದು ಸ್ಕೋರಿಂಗ್ ಅನ್ಕೊಂಡು ಒಂದು ಪಾಸಿಂಗ್ ಅನ್ಕೊಂಡ್ರಿ. ಸೊ 80 ತಗೋಬೇಕನ್ನೋರಿಗೆ ನಾನು ಈ ರೀತಿ ಕ್ವಶನ್ಸ್ ಕಲೆಕ್ಟ್ ಮಾಡೋಣ. ಕಂಪ್ಲೀಟ್ ಆಗಿ ಯಾವ ಕ್ವಶನ್ಸ್ ಬಿಡೋದು ಬೇಡ. ಸೊ ಒಂದ್ ಸೈಡ್ ಮಾಡಿ ಅದನ್ನ ಸ್ಟಡಿ ಮಾಡ್ಕೊಳ್ತಾ ಹೋಗೋಣ. ಈ ರೀತಿ ಕ್ವಶನ್ಸ್ ಮುಗಿಸ್ರಿ. ಹೀರೋ 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲವನ್ನು ಮುಗಿಸ್ರಿ. ದೇಶ ಗರ್ಭದ ಟ್ಯಾಕ್ಸ್ ಅಂದ್ರೆ ಎಲ್ಲ ಎಕ್ಸ್ಟ್ರಾಕ್ಷನ್ ಮುಗಿಸೋಣ. ಜನ್ಮನ್ ಮಾಡಿಯೋದ್ರಿಂದ 2 ಮಾರ್ಕ್ಸ್, ಈ ರೀತಿ ಎಲ್ಲವನ್ನು ಮಾಡ್ತಾ 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 ಹೋಗೋಣ. ಜೊತೆಗೆ ಈವನ್ ಗ್ರಾಮರ್ ಕ್ವಶನ್ಸ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡ್ರಿ. ಈಗ ಒಂದು ಕ್ವಶನ್ ಕೇಳಿದಾರೆ, ಯಾವುದು ಕ್ವಶನ್ ಟ್ಯಾಗ್ ಮೇಲೆ ಇಲ್ಲೊಂದು ಕ್ವಶನ್ ಕೇಳಿದಾರೆ. ಈ ರೀತಿ ಕ್ವಶನ್ಸ್ ಮಾಡೋಣ. ಸುಮಾರು ಒಂದು 100 ಕ್ವಶನ್ಸ್ ಮಾಡೋಣ. ಸೊ ಆದ್ಮೇಲೆ ಲ್ಯಾಂಗ್ವೇಜ್ ಆಫ್ ಫಂಕ್ಷನ್ಸ್ 100 ಕ್ವಶನ್ಸ್ ಮಾಡೋಣ. 80ಗೆ 80 ತಗೊಳ್ಳಿಕ್ಕಾಗಿ. ಸೊ ಇಫ್ ಕ್ಲಾಸ್ ಆಗಿರ್ಬೋದು. ಆಮೇಲೆ ಎಕ್ಸಾಂಪಲ್ ಇದು ರಿಪೋರ್ಟೆಡ್ ಸ್ಪೀಚ್ ಆಗಿರ್ಬೋದು. ಸೊ ಈ ಪ್ರತಿಯೊಂದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಆ ರೀತಿ ಕ್ವಶನ್ಸ್ ಟಾರ್ಗೆಟ್ ಇಟ್ಕೊಂಡು ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋಣ. ಓಕೆ. ಸೊ ಈ ಸಲ ಪಕ್ಕ ಬಹಳಷ್ಟು ವಿದ್ಯಾರ್ಥಿಗಳು 80ಗೆ 80 ಅಂತೂ ಪಕ್ಕ ಯಾರು ಒಂದ್ ಮಾರ್ಕ್ಸ್ ಕಡೆ ಹೋಗ್ಲಾರ್ದಂಗೆ ನೋಡ್ಕೊಡ್ರಿ. 80 ಟಾರ್ಗೆಟ್ ಇಟ್ಕೊಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮ್ಗೆಲ್ಲರೂ ಬೆಸ್ಟ್ ಆಫ್ ಲಕ್ ಹೇಳ್ತಿದ್ದೀನಿ. ಇವಾಗನಿಂದ ಸ್ಟಡಿ ಮಾಡೋಣ. ಇನ್ನು ಯಾರು ಓದಿಲ್ಲ, ಓಕೆ, ಅದೇನು ಅಂತ ಪರಿ ವಿಚಾರ ಮಾಡಬೇಡ್ರಿ. ಆರಾಮಾಗಿ ನಾವು 80 ಮಾಡ್ಕೋಬಹುದು. ಇನ್ನು ಸಾಕಷ್ಟು ಟೈಮ್ ಇದೆ.
ಆ ರೀತಿ ಸ್ಟಡಿ ಪ್ಲಾನ್ ನಾವು ಹಾಕೋಣ. ಓಕೆ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರತಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾನೆ ಅನ್ಕೊಂಡಿದ್ದೀನಿ. ನನ್ನ ಕಡೆಯಿಂದ ಬಹಳಷ್ಟು ಮಿಸ್ಟೇಕ್ಸ್ ಆಗ್ತಿದೆ, ಬಿಕಾಸ್ ಐ ಆಮ್ ನಾಟ್ ಡೂಯಿಂಗ್ ರೆಗ್ಯುಲರ್ ವಿಡಿಯೋಸ್. ಅದು ನನ್ನ ಕಡೆ ಫಾಲ್ಟ್ ಆಗ್ತಾ ಇರೋದು. ಬಟ್ ನಾನಂತೂ ಈ ಸಲ 2025-26ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಅಂತೂ ಬಹಳಷ್ಟು ಹೆಲ್ಪ್ ಮಾಡಬೇಕಾದ್ದು. ಇಟ್ಸ್ ಮೈ ಡ್ಯೂಟಿ, ಅದನ್ನ ಮಾಡ್ತಾ. ಓಕೆ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.